ಜ್ಞಾನಮನಂತಂ ಬ್ರಹ್ಮ ಸರ್ವೈರ್ದೇವೈರಿಜ್ಯಂ ಸರ್ವದೈಮಿ ಸುಪ್ರೇಷ್ಠಂ. ಎಷ್ಟನೇದೀಗ? ರೈಟ್. ಏನಾಗಿತ್ತು? ಕ್ಷೇಮ ಇತಿ ವಾಚಿ. ಇನ್ನೇನು ಹೇಳಿದರು? ಏನಕೇನಾಪಿ ವಿಧಿನ ಭಕ್ವಿತ್ವೇನ ಜನಾರ್ದನಂ ಅನ್ನಂ ಬಹುಕುರ್ಯಾತ್ ಅಂತ ಕೇಳಿದರೆ, ಉಪಜೀವ್ಯವಾದ ಒಂದು ಪರಮಾತ್ಮನಾದ್ದರಿಂದ ನಮ್ಮ ರಾಯಲ್ಟಿ ಫಸ್ಟ್ ಯಾರಿಗೆ ಇರಬೇಕು? ದೇವರಿಗೆ ಇರಬೇಕು. ಗೊತ್ತಾಯ್ತಾ? ಆಫೀಸ್ ಇದೆ, ಮನೆ ಇದೆ, ಆಫೀಸ್ ಕೆಲಸ ಇದೆ, ಯಾವುದು ಪ್ರಿಫರೆನ್ಸ್ ಕೊಡಬೇಕೀಗ? ಮನೆ ಕೆಲಸ ಬಂದಾಗ ಮನೆಗೆ, ಆಫೀಸ್ ಬಂದಾಗ ಆಫೀಸಿಗೆ. ಇವತ್ತು ದೇವರಿಗೆ ಒಂದು ಮನೆ ಆಫೀಸ್ ಅಂತ ಎರಡು ಭಾಗ ನಾವು ಮಾಡ್ತೀವಿ. ಆದರೆ ಮನೆ ಕೂಡ ದೇವರಿಗೆ ಕೊಟ್ಟದಾದ ಕ್ವಾರ್ಟರ್ಸ್ ಅವರೇ ಕೊಟ್ಟಾಗ ಇನ್ನೂ ಜಾಸ್ತಿ ಆಯ್ತಾಗ. ಆ ಅರ್ಥದಲ್ಲಿ ದೇವರೇ ಎಲ್ಲ ಆಗಿರೋದ್ರಿಂದ ಅನ್ನಂ ಬಹುಪೂರ್ವೀತ. ನಮಗೆಲ್ಲ ಹೆಚ್ಚು ಕೆಲಸಗಳ ಮಧ್ಯೆ ಯಾವುದಕ್ಕೆ ಪ್ರಾಮಿನೆನ್ಸ್ ಕೊಡಬೇಕೋ ದೇವರಿಗೆ ಕೊಡಬೇಕು. ವಿದ್ಯಾರ್ಥೇ ವಸತಿ ಇಚ್ಛೆಯ, ಇದು ದೊಡ್ಡ ಬ್ರಹ್ಮಜ್ಞಾನವಾದ್ದರಿಂದ ಇದನ್ನು ನಾನು ಓದ್ತೇನೆ ಅಂತ ಯಾರಾದರೂ ಬಂದರೆ ನಾ ಇತಿ ನಬ್ರೂಯ ಹೇಳೋದಿಲ್ಲ ಅಂತ ಹೇಳಬಾರ್ದು. ಅವ್ರು ಪರೀಕ್ಷೆ ಮಾಡಿಲ್ಲ ಅಂತ ಹೇಳಬೇಕು. ಅದಕ್ಕೆ ವಿರೋಚನ ಬರ್ತಾನೆ ಬ್ರಹ್ಮದೇವರ ಹತ್ರ. ಬ್ರಹ್ಮದೇವರು ಹೇಳ್ತಾರೆ ಆತರು ಕೂಡ. ಇಂದ್ರದೇವರು ಬಂದಿದ್ದಾರೆ, ಅವರಿಗೂ ಹೇಳ್ತಾರೆ. ಬಟ್ ಈಗ ಬಂದಿದ್ದಾರಾದ್ದರಿಂದ ಹೇಳೋದಿಲ್ಲ ಅಂತ ಹೇಳೋಗಿಲ್ಲ. ಬಟ್ ಅಯೋಗ್ಯನಾದ್ದರಿಂದ ಹೇಳಬೇಕಂತ ಹೇಳೋಗಿಲ್ಲ. ಅದಕ್ಕೇನು ಮಾಡಿಬಿಟ್ರು ಅವರು? ಒಂದು ಕಾಮನ್ ರೋಡ್ ಹೇಳಿದರು. ಅವ್ರ ಯೋಗ್ಯತೆ ತಕ್ಕಂತೆ ಅರ್ಥ ಮಾಡ್ಕೊಳ್ಳೋ ಹಾಗೆ. ಇಂದ್ರದೇವರಿಗೆ ಅರ್ಥ ಆಗಿದ್ದೆಲ್ಲ ಹರಿಸರ್ವೋತ್ತಮತ್ತು, ಅವ್ರಿಗೆ ಅರ್ಥ ಆಗಿದ್ದಲ್ಲ ನಾನೇ ದೇವರು ಅಂತೇಳಿ ಅಂಥ ಪದ ಉಪಯೋಗಿಸ್ಬಿಟ್ರು. ಇದು ಇಲ್ಲದ್ರೆ ಪ್ರಶ್ನೆ ಬರ್ತಿದ್ದಾಗ ಈ ವಾಕ್ಯ ಓದ್ದೇ ಹೋಗಿದ್ರೆ, ವಿರೋಚನ ಬಂದ, ನಾನು ಹೇಳ್ಕೊಡಿ ಅಂತ ಕೇಳಿದ. ಅವ್ರು ಯಾಕೆ ಹೇಳಿಕೊಟ್ರು? ಅಯೋಗ್ಯ. ನಮಗಾದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರು. ಕೊನೆ ಪಕ್ಷ ಎಲ್ಲರ ಸ್ವರೂಪ ಗೊತ್ತು ಬ್ರಹ್ಮದೇವರಿಗೆ, ಪ್ರಾಣದೇವರು ಅವರೇ ಅಲ್ಲೇನು ಆಗಿದ್ದವರು. ಅದು ಯಾಕೆ ಹೇಳ್ಕೊಡ್ಬೇಕಾಗಿತ್ತು? ನಾವು ಹೇಳ್ಕೊಟ್ರೆ ಸಾರಿ ಅನ್ಬೋದು, ಅವ್ರು ಅನ್ನಾಗಿಲ್ಲ. ಮತ್ತು ಯಾಕೆ ಹೇಳ್ಕೊಟ್ರು? ತಪ್ಪಾಗಲಿಲ್ವ ಅಂತ ಇಲ್ಲಿದೆ. ವಿದ್ಯೆಗೋಸ್ಕರ ಬಂದಾಗ ಏನಂತ ಹೇಳಬಾರ್ದು? ನಿರಾಕರಣ ಮಾಡಬಾರದು. ಭಾಳ ಮುಖ್ಯ ಅದು. ಈ ಪದ ಹಾಗೇನೆ ನಮ್ಮ ಮಠಮಾನ ಹೇಗಿರಬೇಕು ಅಂದರೆ, ಆಚಾರ್ಯ ಸಂಬಂಧಪಟ್ಟದ್ದು ಏನೇ ಕೇಳಕ್ಕೆ ಬಂದರೂ ಇಲ್ಲ ಅಂತ ಹೇಳಬಾರ್ದು. ಯಾತಕ್ಕೆ? ಈ ನೀವೇ ಕಸ್ಟೋಡಿಯನ್ಸು, ಬೇರೆ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಬೇರೆ ಕಡೆ ಹೋದ ಇಲ್ಲ ಅಂತ ಹೇಳ್ಬೋದು. ಈ ಪ್ರಾವಿಡೆನ್ಸ್ ಕೋರ್ಸ್ಗೆ ಗೋಪಿನಾಥನ ಕೇಳಿಲ್ಲ ಅಂದರೆ ಸರಿ, ಅದು ಮಠಕ್ಕೆ ಹೋಗಿಲ್ಲ ಅಂದರೆ ಇಲ್ಲ, ಕೇಳಬಾರ್ದು. ಗೊತ್ತಾಯ್ತಾ? ಅದು ಫ್ರೀ ಕೊಡೋದು. ಹೀಗಾಗಿ ತಪ್ಪು. ಅದಕ್ಕೆ ಕೆಲವು ಬೇಸಿಕ್ ವರ್ಕ್ಸ್ ಇದೆ, ಅದಕ್ಕೆ ಹೇಳಿದ್ರೆ ಇಲ್ಲ ಅಂತ ಹೇಳ್ಬಾರ್ದು. ಬೇಸಿಕ್ ಮಠದಿಂದ ಆಗಿ ಕೆಲಸಗಳಲ್ಲಿ ಅಲ್ಲಿ ಇಲ್ಲೆಲ್ಲಿ ಸಿಗಬೇಕಾಗಿದ್ರೆ ಅರ್ಥ ಆಯ್ತಾ? ಅದಕ್ಕಿಲ್ಲ ಅಂತ ಹೇಳು. ಅದಕ್ಕೆ ಎಷ್ಟು ಮಟ್ಟಿಗೆ ಕೊಡಬೇಕು ಅಂದರೆ, ಮುದ್ರೆ ಮುಂದೆ ಇಟ್ಟುಬಿಟ್ಟಿರ್ಬೇಕು. ಒಂದರ ಹಚ್ಚಿಗೆ ಯಾರು ಹಚ್ಕೊಂಡು ಹೋಗಿ ಅಂತೇಳಿ ಒಂದು ಕಟ್ಟಿಬಿಟ್ರೆ ಹೊತ್ಕೊಂಡೋಗಲ್ಲ ಮನೆಗೆ, ಅಷ್ಟೇ. ಇದ್ರ ಮಧ್ಯೆ ಯೋಗ ಹಾಕೊಂಡು ಹೋಗ್ಬಿಟ್ರೆ ಎಷ್ಟು ಮುದ್ರೆ ಇರೋಕ್ಕಾಗತ್ತೆ. ಗೋಪಿಚಂದ್ರನ ಹಾಗೆ ಅಲ್ಲಿ ಹೋದ ಎಲ್ಲರಿಗೂ ಅವೈಲೇಬಲ್. ಕೆಲವೆಲ್ಲ ನೋಡಿರ್ತೀವಿ, 1,000 ಹೋಗ್ತಿರ್ತೀವಿ, ಅಲ್ಲೊಂದು ಇಟ್ಬಿಟ್ಟಿರ್ತಾರೆ, ಯಾವಾಗಲೂ ಇರುತ್ತೆ. ಒಂದು ತಾಬರ್ತಿದ್ದಿರ್ತಾರೆ. ಪುಡ್ಡಕ್ಕೆ ಕೆಲವು ಈ ಥರ ಬಿಡ್ತಾರೋ ಇರುತ್ತೆ, ಯಾವಾಗ ಹೋದ ಇದ್ದೇ ಇರುತ್ತೆ. ಅದು ಮಿನಿಮಮ್. ಅದು ಅಲ್ಲಿ ಬಂದವರು ಕೊನೆ ಪಕ್ಷ ಯಾಕೆ ಹಚ್ಕೊಂಬಂದಿಲ್ಲ ಅಂತ ಕೇಳಿದರೆ ಇದ್ದಿಲ್ಲ ಅಂತ ಅವ್ನು ಹೇಳಬಾರ್ದು. ಇಟ್ಟಿದ್ದೀವಲ್ಲ ಅಲ್ಲಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಕೆಲವು ಕಡೆಗಂತೂ ಹೊದಿಯ ವಸ್ತ್ರ ಕೊಡ್ತಾರೆ ಗೊತ್ತು. ಹೋದರೆ ಇವನು ಹಾಗೆ ಹೋಗಿಬಿಟ್ರೆ ಈಗ ಚೇಂಜ್ ಮಾಡ್ಕೊಬಂದು ಇಲ್ಲ ಅಂದರೆ ಕೊಡ್ತೀವಿ ಅಂತ ಹೇಳ್ತಾ. ಅದು ಧರ್ಮ ಮುಖ್ಯ ಆದಾಗ ಅವಕಾಶ ಕೊಡಬೇಕು. ನೀವು ಅವಕಾಶ ಕಲ್ಪಿಸದೆ ಹೋಗಿಬಿಟ್ರೆ ಧರ್ಮಾಚರಣೆಗೆ ಅರ್ಥ ಇಲ್ಲ. ಏನು ಉಪದೇಶ ಮಾಡಿದಾಗಾಯ್ತು ನೀವೀಗ? ಇಂಪ್ರಾಕ್ಟಿಕಬಲ್ ಹಿಡ್ದಾಗಾಯ್ತು. ಅದು ಉಪದೇಶ ಆಗೋದಿಲ್ಲ. ರೋಗಿ ಬಂದಿರ್ತಾನೆ, ಅವನಿಗೆ ನಿಲುಕಬೇಕು ಔಷಧಿ ತೊಗೊಳಕ್ಕೆ. ಹೇಳಿಲ್ಲ, ಹೇಳ್ತಾ ಕೊಡ್ತಾರೆ. 2 ಕಾಲ ಇಲ್ಲ, ನಿನ್ನ ಕಾಲು ಪೂರ್ತಿ ಕೊಡಾಗತ್ತೆ. 2 ಕಾಲು ಬಂದು ನೀವು ಒಲಿಂಪಿಕ್ಸಲ್ಲಿ ಫಸ್ಟ್ ಬರ್ಬೋದು ಅಂತ ಹೇಳಿದ. ಒಂದು ಔಷಧಿ ಯಾರ್ದು ಹಿಮಾಲಯದ ಆ ಕಡೆಗೆ ಬಂದಿದೆ, ಮೂಲಿಗೆ ತರಬೇಕು, ನೀನೇ ಹೋಗಿ ತರಬೇಕು. ಕೈ ಮುಗಿತಾರೆ, ದೊಡ್ಡ ಬೈದು ಕಳಿಸ್ತಾರೆ ಅಷ್ಟೇ. ಅದೇ ಇಂಪಾಸಿಬಲ್ ಅಲ್ಲಿ ಹೇಳಬಾರ್ದು. ಪ್ರಾಕ್ಟಿಕಬಲ್ ಹೇಳಬೇಕು ಹೊರತು ಇಂಪ್ರಾಕ್ಟಿಕಬಲ್ ಹೇಳಬಾರ್ದು. ಹೌದು. ಸತತಂ ನೇತಿ ನಬ್ರೂಯ ತದೇತದ್ ವಿದುಷೋ ವ್ರತಂ. ನೋಡಿ, ವಿದ್ವಾಂಸನ ದೊಡ್ಡ ವ್ರತ ಅಂದರೆ ಇದು ಅಂತ ಹೇಳ್ತಾರೆ. ಎಲ್ಲ ವ್ರತಗಳಿಗೆ ದೊಡ್ಡ ವ್ರತ ಅಂದರೆ ಬಂದವರು ಹೇಳೋದಿಲ್ಲ ಅಂತ ಹೇಳಬಾರದು. ಎಲಿಜಿಬಲ್ ಇಲ್ಲ ಅಂತ ಹೇಳಿ, ಎಲಿಜಿಬಿಲಿಟಿ ಇಲ್ಲ ಮಾಡ್ಕೊಂಬ ಅಂತ ಹೇಳಿ ತಪ್ಪಲ್ಲ. ಈಗ ಹೇಳೋದೇ ಇಲ್ಲ ಅಂದರೆ ತಪ್ಪಾಗತ್ತೆ. ಹೇಳೋಕ್ಕೆ ಕಾರಣ ಕೊಡಬೇಕು. ನಿಂದು ಆರ್ಟ್ಸ್ ಸಬ್ಜೆಕ್ಟು ಇಂಜಿನಿಯರಿಂಗ್ ಸೀಟ್ ಕೊಡೋದಿಲ್ಲ, ಅದು ತಪ್ಪಲ್ಲ. ಎಲಿಜಿಬಿಲಿಟಿ ಇಲ್ಲ ಅವನಿಗೆ, ಇದ್ದವನಿಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಏನೋ ಅದೇ ಹೇಳಿದ್ದಾರೆ. ಅದು ಇಲ್ಲ ಅಂತ ಹೇಳಬಾರದು ಎಂಬುದಕ್ಕೆ ದೃಷ್ಟಾಂತ. ಉದಾಹರಣೆಗೆ ಅದೇ ರೀತಿಯೇ ಕೃಷ್ಣ ಕೂಡ ದುರ್ಯೋಧನ ಬಂದ, ಅರ್ಜುನನು ಬಂದ. ದುರ್ಯೋಧನ ಹೇಳ್ಬೋದಾಗಿತ್ತು, ಹೋಗಿ ನೀನು ಕೊಡೋದಿಲ್ಲ ಅಂತ ಮುಗಿದು ಹೋಗ್ತಿತ್ತು. ಗೊತ್ತಾಯ್ತಾ? ಕೃಷ್ಣ ಹೇಳಲಿಲ್ಲ. ಒಂದು ಮಾತು ಕೇಳಬೇಕು, ಕೊಡಲೇಬೇಕು. ಅರ್ಜುನ ಒಳ್ಳೆಯವನು ಕೊಡಬೇಕು, ಇವರು ದುಷ್ಟ ಕೊಡಬಾರದು. ಅದಕ್ಕೇನು ಮಾಡ್ದ? ಸಮಂ ಕರಿಷ್ಯೆ, ಇಬ್ಬರಿಗೂ ಈಕ್ವಲಾಗಿ ಕೊಡ್ತೀನಿ ಅಂದ. ಈಕ್ವಲ್ ಅಂದರೆ ಕೃಷ್ಣಗೆ ಅದು ಮಕ್ಕಳು ಈಕ್ವಲ್ ಆಗ್ತಾರ? ಅಲ್ಲ.
ದುರ್ಯೋಧನ ಒಪ್ಕೊಂಡ ಅದ್ರ ಅರ್ಥ ಏನು? ಈಕ್ವಲ್ ಅನ್ನೋ ಪದ ನಾವು ಒಪ್ಪಿದೆ, ದುರ್ಯೋಧನ ಒಪ್ಪಿದ್ರೆ ನ್ಯಾಯ ಸಿಗ್ತಲ್ಲ. ನೀವೆಲ್ಲ ಗಲಾಟೆ ಮಾಡೋಂಗಿಲ್ಲ, ನಮಗೆ ಅಧಿಕಾರ ಇಲ್ಲ. ಯಾರು ಗಲಾಟೆ ಮಾಡಬೇಕು? ದುರ್ಯೋಧನ ಹೇಳಬೇಕಾಯ್ತು, ಆಗಲ್ಲ ಸಾಧ್ಯ, ನಿನಗೆ ಯಾರು ಸಮ ಆಗ್ತಾರೆ, ನೀನೇ ಬೇಕು ನನಗೆ ಅಂದರೆ ಮುಗಿದೋಗ್ತಿತ್ತು. ಅದು ದುಷ್ಟನೇ ಆಗ್ತಿದ್ದೆ, ದುಷ್ಟನೇ ಆಗ್ತಿರ್ಲಿಲ್ಲ ಫಸ್ಟ್ ಅವನು. ಸಾತ್ವಿಕ ಅವನಿಗೆ ಗೊತ್ತಿಲ್ಲ ಅದು, ಇವೆಲ್ಲ ಉಪಯೋಗ ಇಲ್ಲ ಅಂತ ಗೊತ್ತಿಲ್ಲ. ಅವನು ಯಾವುದ್ರ ಮೇಲೆ ಅಟ್ರಾಕ್ಷನ್ ಬಂತು? ಸೈದು ಕ್ವಾಂಟಿಟಿ ನೋಡಿದವನು, ಅರ್ಜುನ ಕ್ವಾಲಿಟಿ ನೋಡಿದ. ಇವತ್ತೆಲ್ಲ ಅದರ ಕಾನ್ಸೆಪ್ಟ್ ಎಲ್ಲ ಕ್ವಾಂಟಿಟಿ ತಪ್ಪದು. ಕ್ವಾಂಟಿಟಿ ಎಂದು ಸೆಕೆಂಡರಿ ಆಗ್ಬೋದು, ಇಲ್ಲ ಅಂತ ಅಲ್ಲ, ಸೆಕೆಂಡರಿ ಆಗಬೇಕು. ಪ್ರೈಮರಿ ಯಾವುದಿರಬೇಕು? ಕ್ವಾಲಿಟಿ ಇರಬೇಕು. ಅದಕ್ಕೆ ಶ್ರೇಯಸ್ ಅಂತಾರೆ, ಅದಕ್ಕೆ ಪ್ರೇಯಸ್ ಅಂತಾರೆ. ದುರ್ಯೋಧನ ಯಾವುದನ್ನು ಆರಿಸ್ಕೊಂಡ? ಪ್ರೇಯಸ್ ಆರಿಸ್ಕೊಂಡ. ಇವನೇನು ಆರಿಸ್ಕೊಂಡ? ಶ್ರೇಯಸ್ಸನ್ನು ಆರಿಸ್ಕೊಂಡ. ಅದು ದಂಡದಲ್ಲಿ ಯಾವಾಗ ಅದೇ ಕೂತಿರೋದು. ನಚ ಶ್ರೇಯೋನು ಪಶ್ಯಾಮಿ ಅಥವಾ ಸ್ವಜನ ಮಾಹವಿ ಯಶ್ರೇಯಶ್ಚ ನಿಶ್ಚಿತಂ ಬ್ರೂಹಿ ತನ್ಮೆ. ಮಾತೆತ್ತರೆ ಶ್ರೇಯಸ್ ಪದ ಉಪಯೋಗಿಸ್ತಾರೆ ಅರ್ಜುನ. ಅದು ಪ್ರಾಕ್ಟಿಕಲಿ ಹಾಗೆ ಮಾಡಿದ್ದಕ್ಕೆ ಮುಂದೆ ಆಗಿದ್ದೇನೆ, ಕೃಷ್ಣನೇ ಸಿಕ್ಕಿಬಿಟ್ಟ. ಗೊತ್ತಾ? ಕೃಷ್ಣನ ಶ್ರೇಯಸ್ ಅಂತ ಹೆಸರಿದೆ, ವಿಷ್ಣು ಸಹಸ್ರನಾಮದಲ್ಲಿದೆ. ಶ್ರೇಯಸ್ ಅಂದರೆ ಕೃಷ್ಣ ಅಂತಲೇ ಅದು. ದುರ್ಯೋಧನ ಗೊತ್ತಿಲ್ಲ, ಅದು ದೇವರಲ್ಲದನ್ನು ದೇವರು ಅಂತ ತಿಳ್ಕೊಂಡ ಅಂತ ಆಯ್ತದೆ. ಆ ಕಥೆ ಎಷ್ಟು ದೊಡ್ಡ ಮೆಸೇಜ್ ಕೊಡುತ್ತದೆ ಗೊತ್ತಾಯ್ತಾ? ಕೃಷ್ಣ ಕೊಟ್ಟು ಕಳಿಸ್ತಾ. ಮತ್ತು ಬೋತ್ ಆರ್ ವೆರಿ ಹ್ಯಾಪಿ ಅಂತ ನಿಮಗೆ. ದುರ್ಯೋಧನ ಭಾರಿ ಖುಷಿ, ಅರ್ಜುನಿಗೂ ಭಾರಿ ಖುಷಿ. ಇದು ಕೊಡೋದು ಭಾರಿ ಎಲ್ಲರಿಗೂ ಸಾಧ್ಯ ಇಲ್ಲ. ದೇವರು ಅವರ ಅದು ಸ್ವರೂಪ ಯೋಗ್ಯತೆ ತಕ್ಕಂತೆ ಕೊಟ್ಟು, ಕೆಲವರು ಕಾಫಿ ಕೊಟ್ಟರೆ ಕೆಲವರು ತೀರ್ಥ ಕೊಟ್ಟರೆ ಖುಷಿ ಆಗ್ತದೆ ಆತ. ಹೋದ್ರೆ ಕಾಫಿ ಇಟ್ಬಿಟ್ಟು ತೊಗೊಂಡೋಗ್ತಾರೆ, ತೀರ್ಥ ಕೊಟ್ಟರೆ ಕುಡಿಬಿಟ್ರೆ ಬಿಡಿ, ಬೇರೆ ಬೈ ಆ ಕಡೆ ನೋಡಿ ಕುಡಿತಾರೆ. ಕಾಫಿ ಆಗಲ್ಲ, ಯಾರು ನೋಡದೆ ಹೋದ್ರು ಕುಡಿತಾರೆ, ನೋಡಿದ್ರು ಕುಡಿತಾರೆ. ಅವನಿಗೆ ಲೈಕಿಗೆ ನ್ಯಾಚುರಲ್ ಲೈಕಿಗೆ ಆ ಕಡೆಗೆ ಇರುತ್ತೆ. ಏನಕೇನಾಪಿ ವಿಧಿನ ಬಹ್ವಿತ್ತೇವ ಜನಾರ್ದನಂ ಮತ್ವೈವ ಪ್ರಾಪ್ನುಯಾ ನಿತ್ಯ. ಮುಂದೇನು ಮಾಡಬೇಕಾಗಿದ್ದರೆ ವಿಷ್ಣು ಪೃಥಿವೀ ನಾಮ. ಪೃಥಿವಿ ಪ್ರಾಣ ಇದು ಸರ್ವಶಬ್ದ ವಾಚ್ಯತ್ವ ಗೊತ್ತಾಯ್ತಾ? ಪೃಥಿವಿ ಅಂದರೆ ವಿಷ್ಣು, ಆಮೇಲೆ ಪೃಥು ಅಂದರೂ ವಿಷ್ಣು, ಆಮೇಲೆ ಆನಂದ ಅಂದರೆ ದೇವರಿಗೆ. ಎಲ್ಲ ತೊಗೊಂಡ್ರೆ ದೇವರಿದ್ದಾರೆ. ಇದು ಸರ್ವಶಬ್ದ ದೃಷ್ಟಿಯಿಂದ ಏನಾಯ್ತು ಈಗಿದು? ಸಮನ್ವಯಾಧ್ಯಾಯ, ಬ್ರಹ್ಮಸೂತ್ರಗಳ ಸಮನ್ವಯಾಧ್ಯಾಯಕ್ಕೆ ಸೇರುತ್ತೆ. ಪ್ರಕೃಷ್ಟಾನಂದ ಬಲತಃ ಆಕಾಶ ಸರ್ವವೇತ್ಸತಃ. ಆಕಾಶ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ಯಾಕೆ? ಆಕಾಶ ಅಂದರೆ ಏನು? ಪ್ರಕೃಷ್ಟ ಆನಂದ ಬಲ. ಶ ಅಂದರೆ ಆನಂದ, ಆಕಾಶ ಅಂದರೆ ಭಾರಿ ಆನಂದ ಹೊಂದಿರೋದು. ಆದ್ದರಿಂದ ಪರಮಾತ್ಮನಿಗೆ ಆಕಾಶ ಅಂತ ಹೆಸರಿದೆ. ಸರ್ವವೇತೃತ. ಇನ್ನೊಂದು ಶರಾಖ್ಯ ದೇಹಿರಶ್ಚೈವ ಶರೀರಂ ಪ್ರೇರಣಾಸ್ಪೃತ. ಶರೀರ ಪ್ರೇರಣ. ಶರೀರ ಅಂದರೆ ದೇವರು ಅಂತ ಅರ್ಥ. ನೋಡೋದಕ್ಕೆ ಏನು ಅರ್ಥನೇ ಆಗಲ್ಲ. ಯಾಕೆ? ಶರೀರ ಇಲ್ಲೇ, ದೇವರಲ್ಲಿದ್ದಾನೆ ಆಗಿದ್ರೆ ಹೇಗೆ ಅರ್ಥ ಮಾಡ್ತಾರೆ? ಶರ ಶರೀ ಗೊತ್ತಾಯ್ತಾ? ಈರ. ಶರ ಶರೀ ಈರ. ಶರ ಅಂದರೆ ದೇಹ, ಶರೀ ಅಂದರೆ ದೇಹ ಇರೋನು, ಅವನ ಪ್ರೇರೇಪಣೆ ಮಾಡೋನು ಯಾರು? ದೇವರು. ಶರೀರ ಕರೆಕ್ಟ್ ಆಯ್ತು, ಅರ್ಥ ಆಯ್ತಾ? ಸುಮ್ಮನೆ ಶರೀರಕ್ಕೆ ಅರ್ಥನೇ ಬೇರೆ, ಅದು ಬಿಡಿಸಿದಾಗ ಅರ್ಥ ಬರೋದು ದೇವ್ರ ಪರ ಬರುತ್ತೆ. ಅದಕ್ಕೆಲ್ಲ ಯೋಗ ವೃತ್ತಿಲಿ ಮಾಡಬೇಕು. ಯಾವಾಗ ಯೋಗ ವೃತ್ತಿ ಅಂದ್ರೇನು? ಪದಚ್ಛೇದ ಅಕ್ಷರ ಬಿಡಿಸಿ ನೋಡಬೇಕು. ಅರ್ಥ ಹೆಚ್ಚೆಚ್ಚು ಬರ್ಲಿಕ್ಕೆ ಹೋಗುತ್ತೆ. 4-5 ಪದ ಇದ್ದರೆ 4 ಅಕ್ಷರ ಇಟ್ಟು ಒಂದು ಮಾಡೋದು, 3 ಇಟ್ಕೊಂಡು 2 ಮಾಡೋದು. ಆ ರೀತಿ ಮಾಡ್ತಾ ಹೋದಂತೂ ಹೊಸ ಬರ್ಲಿಕ್ಕೆ ಶುರುವಾಗುತ್ತೆ. ಶರೀರೀಭೂತ ಭೋಕ್ತ ಅದೇ ಶರಾಖ್ಯ ದೇಹಿನಶ್ಚೈವ. ಶರ ಅಂದರೆ ದೇಹಿ, ಶರೀರಂ ಪ್ರೇರಣಾ ಸ್ಮೃತಃ. ನೋಡಿ, ಈರ ಅಂತ ಆಚಾರ ಬಿಡಿಸ್ಲಿಲ್ಲ, ಪ್ರೇರಣಾ ಅಂತ ಹೇಳಿದ್ರು, ಬಿಡಿಸ್ಕೋಬೇಕು ಅಂತ ಅರ್ಥ. ಹಾಗೆ ಕಾಂಪ್ಯಾಕ್ಟಾಗಿ ಹೇಳಬೇಕು, ವಿಷಯ ಬಿಟ್ಟಿರಬಾರ್ದು. ಏತೈಶ್ಚತುರ್ಭಿರ್ಭಗವಾನ್ ರೂಪೈಶ್ಚ ಚತುರಾತ್ಮಭಿ ಭೋಗ್ಯ ಭೋಕ್ತೃ ಸ್ವರೂಪೇಣ ತಿಷ್ಠತಿ ಕ್ರೀಡೆಯಾ ಸ್ವಯಂ ನಚ ಭೋಗ್ಯತ್ವ ಮಾತ್ರೇಣ ಹೀನತ್ವಂ ದಶ ಕುತ್ರತಿ. ಪರಮಾತ್ಮ ಭೋಗ್ಯ ಆಗ್ತಾನೆ, ಒಪ್ಪೋಣ. ಭೋಜ್ಯ ಹೇಗಾಗ್ತಾನೆ? ಇನ್ಫೀರಿಯರ್ ಆಗ್ತಾನೆ ಅಂದರೆ ಆಗಲಿಲ್ಲ. ಪರಮಾತ್ಮ ಭೋಗಿಯಾದರೂ ಅಷ್ಟೇ, ಭೋಜ್ಯವಾದರೂ ಅಷ್ಟೇ, ಏನಿಲ್ಲ ಆತನಿಗೆ ವಿಕಾರವೇ ಇಲ್ಲ. ನಿನ್ನೆ ಆಗಿತ್ತದು. ಏನಕೇನಾಪಿ ವಿಧಿನ ಬಹ್ವಿತ್ತೇವ ಜನಾರ್ದನಂ ಮತ್ವೈವ ಪ್ರಾಪ್ನುಯಾನ್ ನಿತ್ಯಂ ಮನೋವಾಕ್ಕಾಯ ವೃತ್ತಿವಿಧಿ. ದೇವ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಆಕಾಶ ಅಂದ ತಕ್ಷಣ ಇಲ್ಲಿ ನೋಡ್ತೀವಿ ನಾವು, ಅಷ್ಟು ಜ್ಞಾನ ಇದ್ದರೆ ಸಾಕು. ದೇವ್ರನ್ನ ಏನಂತ ನೋಡ್ಬೇಕು? ಯಾವಾಗಲೂ ಪೂರ್ಣ ಅನ್ನೋ ಜ್ಞಾನ ಇರಬೇಕು. ದೇವ್ರ ಬಗ್ಗೆ ಎಚ್ಚರ ಇಲ್ಲದೆ ಹೋದರೆ ಏನು ಉಪಯೋಗ? ಸೂರ್ಯ ಮೇಲೆ ನೋಡ್ತಾನೆ, ಆಕಾಶ ಅಕಸ್ಮಾತ್ ಇಲ್ಲಿ ನೋಡಿದ್ರೆ ಆಕಾಶ ಇದೆ, ಬಟ್ ಅದು ಮೇಲೆ ಎಂಬ ಅರ್ಥ ಕೂತ್ಬಿಟ್ಟಿದೆ ತಲೆಯೊಳಗೆ, ಅರ್ಥ ಹೋಗೋದಿಲ್ಲ. ಬಟ್ ಸೂರ್ಯ ಅಂದರೆ ಮೇಲೆ ನೋಡಲೇಬೇಕು, ಬೇರೆ ದಾರಿನೇ ಇಲ್ಲ. ಅಗ್ನಿ ಅಂದರೆ ಮೇಲೆ ನೋಡೋದಿಲ್ಲ, ಫಸ್ಟ್ ಕೆಳಗೆ ನೋಡ್ತಾರೆ, ಎಲ್ಲಿ ಹೊತ್ತಿದೆ ನೋಡ್ತಾರೆ. ಇವೆಲ್ಲ ಏನು ಕಾಮನ್ ಸೆನ್ಸ್ ಇದೆ. ದೇವರು ಅಂತ ಒಂದು ಕಾನ್ಸೆಪ್ಟ್ ತಲೆ ಬರಬೇಕದು. ಆ ರೀತಿ ಬಂದರೆ ಅದು ನಿಜವಾದ ಜ್ಞಾನ. ಮತ್ವೈವ ಪ್ರಾಪ್ನುಯಾನ್ ನಿತ್ಯಂ ಮನೋವಾಕ್ಕಾಯ ವೃತ್ತಿಭಿ ಯಯೇವಂ ಸಮುಪಾಸೀತ ತಸ್ಮಾನ್ನಾಖ್ಯೋ ತಸ್ಯ ಅನ್ನಾಖ್ಯೋ ಹರಿ ಸ್ವಯಂ.
ದೇವರು ಅನ್ನನಾಗಿದ್ದಾನೆ, ಉಪಜೀವನಾಗಿದ್ದಾನೆ ಅಂತ ಅರ್ಥ. ಮನಸ್ಸು ವಾಕ್ಕಾಯ ವೃತ್ತಿಭಿ, ಮನಸ್ಸಿಗೂ ಅವನೇ, ಮಾತಿಗೂ ಅವನೇ, ವೃತ್ತಿಗಳು ಪ್ರತಿಯೊಂದಕ್ಕೂ ದೇವರು ಉಪಜೀವನಾಗಿದ್ದಾನೆ. ಸಿದ್ಧ ಬಿಂಬ ಪ್ರತಿಬಿಂಬಗಳ ದೃಷ್ಟಾಂತದಲ್ಲಿ ಪ್ರತಿಬಿಂಬದ ಪ್ರತಿಗುಣನೂ ಏನಾಗಿರುತ್ತೆ? ಬಿಂಬಕ್ಕೆ ಅಧೀನಾಗಿರುತ್ತೆ. ಇದು ಬೇರೆಯವರಿಗೆಲ್ಲ ರಾಜನ ಭೃತ್ಯ ಇರ್ತಾನೆ, ಎಲ್ಲ ಆಗಬೇಕಾಗಿಲ್ಲ, ಕೆಲವಿದ್ದರೆ ಸಾಕು. ಪ್ರತಿಬಿಂಬದಲ್ಲಿ ಮಾತ್ರ ಏನಿರಬೇಕು? ಪ್ರತಿಯೊಂದು ಗುಣನೂ ಇತ್ತು ಅಂದರೆ ಅಲ್ಲಿಂದನೇ ಬರಬೇಕು, ಇಲ್ಲ ಅಂದರೆ ತೊಂದರೆ ಇಲ್ಲ. ಆ ಬ್ರೈಟ್ನೆಸ್ ಇಲ್ಲ, ಬಿಟ್ಟು ಇದ್ದೇ ಅಲ್ಲಿರಲೇಬೇಕು. ಅಲ್ಲಿ ಇಲ್ಲದಲ್ಲಿ ಬಂದುಬಿಟ್ರೆ ಪ್ರತಿಬಿಂಬ ಆಗೋದೇ ಇಲ್ಲ. ಸಿದ್ಧ ಇತ್ತೇವ ಹಿ ಪ್ರಾಹು ವಿದ್ವಾಂಸ ಪರಿನಿಷ್ಠಿತಾ ಯಸ್ತದ್ ಬ್ರಹ್ಮ ಸಂಸಿದ್ಧಂ ಪೂರ್ವಂ ತೇನಾಪ್ಯತೆ ಆಗ್ರಹ. ಪರಮಾತ್ಮ ಮೊದಲು ಅಗ್ರಹ, ಆಮೇಲೆ ಗ್ರಹ. ದೇವರು ಎಲ್ಲ ಕಡೆ ಇದ್ದಾನೆ. ನಾವು ತಿಳಿಯೋದು ಅಂದ್ರೇನು? ಇರೋದನ್ನು ಅರ್ಥ ಮಾಡ್ಕೊಳ್ಳೋದೇ ತಿಳಿಯೋದೇ ಹೊರತು ಏನು ಮಾಡಬಾರದು. ದೇವರನ್ನು ಸೃಷ್ಟಿ ಮಾಡೋದಲ್ಲ, ಎಲ್ಲ ಕಡೆ ದೇವರಿದ್ದಾನೆ. ತಿಳಿದವರಿಗೆ ಪ್ರಯೋಜನ ಇದೆ, ತಿಳಿದಿದ್ದವ್ರಿಗಿಲ್ಲ. ಮುಂದೆ ಹಾವಿದೆ, ಒಬ್ಬರು ನೋಡಿದೆ ಕಾಲಿಟ್ಟ, ಒಬ್ಬರು ನೋಡಿ ಈ ಕಡೆ ಬಂದ. ನೋಡಿದ್ದಕ್ಕೇನು ಉಪಯೋಗ ಆಯಿತು? ಹಾವು ಕಡೆ ತಪ್ಪಿಸ್ಕೊಂಡು ಅವ್ನು ನೋಡಲಿಲ್ಲ, ಬಿದ್ದ, ಅಷ್ಟೇ. ಅದು ತಿಳಿಯೋದಕ್ಕೂ ತಿಳಿದೇ ಇರೋದಕ್ಕೂ ವ್ಯತ್ಯಾಸ ಇದೆ ಅಂತ. ತಿಳಿದಿರಲಿ ಹಾವಿರೋದು ನಿಜ, ಆದರೆ ತಿಳಿದವನಿಗೇನು ಉಪಯೋಗ ಆಯಿತು? ಅದರಿಂದ ಅಪಾಯ ತಪ್ಪಿಸ್ಕೊಂಡ, ಸರಿಯಾಗಿ ಉಪಯೋಗಿಸ್ಕೊಂಡ. ಇವನು ಏನಾಯಿತು? ಅಪಾಯಕ್ಕೆ ಒಳಗಾಗಿಬಿಟ್ಟ. ಆದ್ದರಿಂದ ಜ್ಞಾನಕ್ಕೇನು ಮಹತ್ವ? ದೇವರು ಸರ್ವೋತ್ತಮ ಇರೋದು ಬಿಡಿ, ನಾನು ತಿಳ್ಕೊಳ್ಳಿ ಬಿಡಲಿ, ಸರ್ವೋತ್ತಮ ತಾನೆ. ಯಾಕೆ ಸುಮ್ಮನೆ ಗಲಾಟೆ ಮಾಡ್ತೀರಿ ಅಂದರೆ ಉಪಯೋಗ ಇಲ್ದಾಗ ಆಗಬಾರ್ದು. ಉಪಯೋಗ ತಿದ್ದರೆ ಮಾತ್ರ. ಕೆಲವರು ಇರ್ತಾರೆ, ಹೇಳಿದ ಜಾಂಗೀರು ರೀತಿಯಲ್ಲಿ ನೋಡ್ಬಿಟ್ಟು ಬೇಡ ಅಂತಾರೆ, ಆಮೇಲೆ ನೋಡಿದ್ರೆ ಬೇರೆ ಆಗಿಬಿಟ್ಟಾರೆ. ನೋಡೋಕ್ಕೆ ಒಂದೇ ರೀತಿ ಕಂಡ್ರು ಏನವು ಬೇರೆ ಪದಾರ್ಥಗಳು. ಭೇದ ತಿಳ್ಕೊಳ್ಳೋದೋಗಿದ್ದಕ್ಕೆ ಏನಾಯ್ತು ಅವನಿಗೆ? ಭೇದ ತಿಳ್ಕೊಳ್ಳೋ ಜ್ಞಾನ ಬಂತು, ತಿಳಿದವ್ರಿಗೆ ಮಿಸ್ ಮಾಡಿಕೊಂಡ. ಯಶ್ಚ ತದ್ ಬ್ರಹ್ಮ ಸಂಸಿದ್ಧಂ. ಈಗ ಹೊಸ ವಿಷಯದಿಂದ ಹೇಳಿದ್ರು, ಎಕ್ಸ್ಪ್ಲನೇಷನ್. ಅದು ಇಷ್ಟೆಲ್ಲ ತಿಳ್ಕೊತೀವಲ್ಲ, 3 ಭಾಗ ಇದೆ: ಚಿಕ್ಕ ವಯಸ್ಸು, ಮಧ್ಯದ ವಯಸ್ಸು, ಕೊನೆ ವಯಸ್ಸು. ಯಾವ ವಯಸ್ಸಲ್ಲಿ ತಿಳ್ಕೊಳ್ತಾನೋ ದೇವರು ಆ ವಯಸ್ಸಿನಲ್ಲೇ ಫಲ ಕೊಡ್ತಾನೆ. ಇದು ಸಿಂಪಲ್ ಲಾಜಿಕ್ ತಗೊಳ್ಳಿ. ಒಬ್ಬನು 70 ವರ್ಷ ಆಗಿದೆ, ಭಾರಿ ದಾನ ಧರ್ಮ ಮಾಡ್ತಾನೆ. ಅವನಿಗೆ 70 ವರ್ಷ ಬುದ್ಧಿರಾಗಿರ್ತಲ್ಲ, ಅವ ದುಡ್ಡು ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಮೆಚ್ಯೂರ್ ಆಗೋದಾಗ ಗೊತ್ತಾಯ್ತಾ? ಮೆಚ್ಯೂರಿಟಿ ಬರೋದು ಯಾವಾಗ? ಫಸ್ಟ್ ಇಟ್ಟು ಅಂದ್ರೆ ಫಸ್ಟ್ ಮೆಚ್ಯೂರ್ ಆಗುತ್ತೆ. ಚಿಕ್ಕದಲ್ಲೇ ಮಾಡಿರ್ತಾರೆ ಕೆಲವರೆಲ್ಲ, ಆಗಲೇ ಬಂದ್ಬಿಡುತ್ತೆ. ಆಗರ್ಭ ಶ್ರೀಮಂತ ಅವನು, ಯಾತಕ್ಕೆ? ಚಿಕ್ಕಲ್ಲೇ ಮಾಡಿದ್ದಾನು, ಆದರೆ ಶ್ರೀಮಂತರ ಮನೆಯಲ್ಲೇ ಹುಟ್ಟುಬಿಡ್ತಾನೆ. ಇವನು ಹಾಗಲ್ಲ, ಯಾವುದೋ ಸ್ಟೇಜಲ್ಲಿ ಮಾಡಿದ್ದ, ಮತ್ತೆ ಇರಲಿಲ್ಲ, ಆ ಸ್ಟೇಜಿಗೆ ಬರುತ್ತೆ. ಡೇಟ್ ಪ್ರಕಾರ ಪ್ರಮೋಷನ್ ಕೊಡ್ತಾರಲ್ಲ ಹಾಗೆ. ಇವತ್ತು 3 ತಿಳ್ಕೊಂಡ್ಬಿಟ್ರೆ ಇನ್ನೂ ಸ್ವಾರಸ್ಯ ಇದೆ. ಮೊದಲು ಮಾಡಿದವರಿಗೆ ಪೂರ್ತಿ ಕಾಣಿಸುತ್ತೆ, ಕೊನೆಯ ಮಾಡಿದವ್ರಿಗೆ ಏನಾಗುತ್ತೆ? ಇವತ್ತು ತಿರುವನಂತಪುರಕ್ಕೆ ಹೋದಾಗ ವಜ್ರಾಸನಗಳು ಬರೀತಾರೆ, ಅಲ್ಲಿ ದೇವರು 3 ಕಡೆಯಿಂದ ನೋಡಿ, ಒಂದು ಕಡೆ ಫುಲ್ ವ್ಯೂ ಬರೋದಿಲ್ಲ, 3 ಭಾಗದಲ್ಲಿ ನೋಡಬೇಕು. ಯಾಕ್ಲಂಡು ಮಾಡಿದ್ದಾರೆ? ಈ ಶ್ರುತಿ ಜ್ಞಾಪಕ ಮಾಡೋದಕ್ಕೆ ಮಾಡಿದ್ದಾರೆ. ಪೂರ್ತಿ ಸಮಗ್ರ ಕಾಣಬೇಕಾದ್ರೆ ಇಲ್ಲೇ ಬರೀತಾರೆ ನೋಡಿ. ಕ್ಷೇಮ ಇತಿ ವಾಚಿ ಮೊದಲನೇ ಇದಾಗಿ. ಯಶ್ಚ ತದ್ ಬ್ರಹ್ಮ ಸಂಸ್ಥೆ ಪೂರ್ವಂ ತೇನಾಪ್ಯತೆ ಗ್ರಹ. ಚಿಕ್ಕಂದಲ್ಲೇ ಜ್ಞಾನ ಯಾತಕ್ಕೆ ಬಂತು ಅಂದರೆ ಚಿಕ್ಕಂದಿನಿಂದ ಸರಿಯಾಗಿ ಓದ್ಬಿಟ್ಟಿದ್ದಾನೆ. ಪ್ರತಿ ಜನ್ಮದಲ್ಲಿ ಪ್ರಹ್ಲಾದನ ಗರ್ಭದಲ್ಲಿದ್ದಾಗಲೇ ಬಂದೋಯ್ತು, ಗೊತ್ತಾಯ್ತಾ? ಅದಕ್ಕೆ ಈ ಮಧ್ಯೆ ವಯಸ್ಸಿ ಚೇತ್ ಸಿದ್ಧಂ ಮುಕ್ತೋ ಮಧ್ಯಂ ಪ್ರಪಶ್ಯತಿ. ಅವನು ಮಧ್ಯಭಾಗ ಮಾತ್ರ ಕಾಣುತ್ತೆ, ಇವನಿಗೆ ಆರಂಭದ ಭಾಗ ಕಾಣುತ್ತೆ. ಮಧ್ಯ ವಯಸ್ಸಿತ್ತು, ಅಂತ್ಯಕಾಲದಲ್ಲಿ ಕೊನೆ ಕಾಣುತ್ತಾನೆ. 3 ಥ್ರೋ ಔಟ್ ಮಾಡಿದರೆ 3 ಕಾಣಿಸ್ತಾರೆ. ಒಂದೊಂದು ಭಾಗ ಮಾಡಿ ಒಂದೊಂದು ಕಂಡ್ರೆ ಮೊದಲಿಂದ ಕೊನೆಯವರೆಗೂ ಯಾರು ಮಾಡಿರ್ತಾರಲ್ಲ, ಸಂತತಂ ಚಿಂತ ಏನಂತಂ, ಅವರೆಲ್ಲ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ನೀವೇ ನೋಡಿ, ಮೊದಲಿಂದ ಕಲ್ತು ಚೆನ್ನಾಗಿ ಜ್ಞಾಪಕ ಇರುತ್ತೆ, ಈ ಕಲ್ತು ಬರ್ತೋಗ್ಬಿಡುತ್ತೆ ಬೇಗ ಬೇಗ. ಮೊದಲು 16 ವರ್ಷದವರೆಗೂ ಬಾಯ್ಪಾಠ ಮಾಡೋಕ್ಕೆ ಬರುತ್ತೆ, ಆಮೇಲೆ ಬಾಯ್ಪಾಠ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಅರ್ಥ ಗೊತ್ತಾಗುತ್ತೆ, ಅದು ಅರ್ಥ ತಿಳ್ಕೊಂಡ್ರೆ ಬರುತ್ತೆ. ಆದರೆ ಬರೀ ಕೇಳಿದರೆ ಬರೋದು ಮಕ್ಕಳಿಗೆ ಮಾತ್ರ. ಕೆಲವು ಒಂದ್ಸತಿ ಹೇಳಿದರೆ ಸಾಕು. ಕೆಲವು ಮಕ್ಕಳು ಹಾಡು ಹೇಳ್ತಾ ಇರ್ತಾರೆ, ತಾಯಿ ಕೂಸೋದು ಬಿಟ್ಬಿಟ್ಟು ಅವ್ರಿಗೆ ಜ್ಞಾಪಕ ಮಾಡ್ತಾರೆ, ಇಲ್ಲಿದ್ದು ಹೇಳು ಅಂತ ಹೇಳ್ತಾರೆ. ಮಕ್ಕಳಿಗೆ ಜ್ಞಾಪಕ ಮಾಡ್ತಾರೆ, ಗೊತ್ತಾ? ಅಷ್ಟು ಶಾರ್ಪ್ ಇರ್ತಾರೆ. ಆಮೇಲೆ ಆ ಗುಣ ಇರೋದಿಲ್ಲ, ಇದು ಹೋಗಿಬಿಡುತ್ತದೆ. ಯೋಚನೆ ಮಾಡೋ ಶಕ್ತಿ ಶುರುವಾಗುತ್ತೆ. ಮೊದಲು ಓದಿರ್ಬೇಕು, ಮೊದಲು ಓದಿಲ್ಲ ಅಂದರೆ ಆಮೇಲೆ ಹೆಚ್ಚು ಯೋಚನೆ ಮಾಡೋಕ್ಕೆ ಬರುತ್ತೆ. ಡೇಟಾನೇ ಇಲ್ಲ ಅವರಲ್ಲಿ. ಡೇಟಾ ಕಲೆಕ್ಷನ್ ಎಲ್ಲ ಫಸ್ಟು, ಆಮೇಲೆ ಅನಾಲಿಸಿಸ್, ಆಮೇಲೆ ತೀರ್ಮಾನ, ಸಿದ್ಧಾಂತ ಗೊತ್ತಾಗುತ್ತೆ. ಹಾಂ, ಅದೇ ಹೇಳ್ತಿರೋದು. ಅದಕ್ಕೆ ಅಂಥಕಾಲೇ ವಿಶೇಷತೆ ಇದ್ರಲ್ಲಿ ಬರೋದಿಲ್ಲ. ಪರೀಕ್ಷೆಯಲ್ಲಿ ನಿನ್ನೆ ಓದ್ಕೊಂಡು ಇವತ್ತು ಬರಲಿಕ್ಕಾಗೋದಿಲ್ಲ. ಮೊದಲಿಂದ ಮಾಡಿರ್ತಾನೆ, ಪಾಠ ಬರೆದಾಕ್ಬಿಡ್ತಾನೆ. ಯಾರು? ಇವ್ರು ಪಾಸ್ ಆಗಬೇಕು, ರಿಸಲ್ಟ್ ತೋರಿಸ್ಬೇಕು, ನಮ್ಮಲ್ಲಿ ಇಷ್ಟು ಬಂದಿದೆ ಅಂತ ತೋರಿಸ್ಬೇಕಷ್ಟೆ. ತೇಜೋಮಂಡಲ ಅನ್ಯತೆ ಅಂಗಂ ವಿಷ್ಣು. ಕೆಲವರು ಬರೀ ಬೆಳಕು ಕಾಣಿಸುತ್ತೆ ಅಷ್ಟೇ ಅವರಿಗೆ,
ದೇವ್ರ ರೂಪ ಕಾಣೋದಿಲ್ಲ, ಬೆಳಕು ಕಾಣಿಸ್ತದೆ. ಸೂರ್ಯನ ಡೈರೆಕ್ಟ್ ಅವ್ರಿಗೆ ಏನು ಕಾಣಿಸ್ತದೆ ನಮಗೆ? ಕಣ್ಣು ಮುಚ್ಕೊಂಡ್ಬಿಡ್ತೀವಿ ಹಾಗೆ. ವಿಷ್ಣೋ ಪ್ರಪಶ್ಯತಿ ಪೂರ್ವೇ ವಯಸ್ಸಿ ಚೇದ್ ಬೋದ್ಧವ್ಯಂ ಆಮುಖಾತ್ ಸರ್ವದೃಷ್ಟಿ. ದೇವರನ್ನು ಸರಿಯಾಗಿ ತಿಳಿಬೇಕು ಅಂತಿದ್ದರೆ ಪೂರ್ವೇ ವಯಸ್ಸಿ, ಇದು ಯಾವುದಕ್ಕೆ ಅರ್ಥ ಗೊತ್ತಾಯ್ತಾ? ಪ್ರಹ್ಲಾದನ ಮಾತು, ಕೌಮಾರ ಆಚಾರ್ಯತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯ. ಚಿಕ್ಕಂದಿನ ಶುರು ಮಾಡಿಬಿಟ್ರೆ ಅವ್ನ ಕ್ವಾಲಿಟಿ ಸೂಪರ್ ಆಗಿರುತ್ತೆ, ಎಲ್ಲದರಲ್ಲೂ ಕ್ಲಾರಿಟಿ ಇರುತ್ತೆ. ಮಧ್ಯ ವಯಸ್ಸಲ್ಲಿ ಶುರು ಮಾಡಿದಾಗ ಕಡಿಮೆ ಆಗುತ್ತೆ, ಕೊನೆ ಮಾಡಿದಾಗಲಂತೂ ಗ್ರಂಥ ವಿಷಯಗಳ ಗ್ರಂಥ ಹೆಸರು ಬರ್ತೋಗ್ಬಿಡುತ್ತೆ. ಕಡೆ ಏನು ಪಾಠ ಆಗುತ್ತೆ ಅದು ಯೋಚನೆ ಮಾಡ್ತಾ ಕೂತ್ಬಿಡ್ತಾರೆ, ಕೊನೆಗೆ ಏನೋ ಆಗುತ್ತೆ ಅಂತ ಅಷ್ಟು ಹೇಳ್ತಾರೆ. ಹಾಗಾಗಬಾರ್ದು. ಅದು ಒಂದು ರೀತಿ ಅಧ್ಯಯನ. ಯಾವುದಾಗತ್ತೆ 37ರಂತ ಸರಿಯಾಗಿ ಹೆಸರು ಹೇಳೋದು ಕೂಡ ಏನದು ಒಂದು ರೀತಿ ಜ್ಞಾನ. ಅದು ಮುಂದೆ ಉಪಯೋಗ ಆಗುತ್ತೆ. ಅದು ಮೊದಲಿಂದ ಮಾಡ್ತಾ ಬಂದರೆ ಭಾರಿ ಇದಾಗಿದೆ. ಕ್ಷೇಮ ಇತಿ. ಎಷ್ಟೋ ಸರ್ತಿ ಕೆಲವರು ಹೆಂಗಸಿರ್ತಾರೆ, ಇವು ಯಾವ ಪಾಠ ಆಗುತ್ತೆ ಕೇಳ್ತಾರೆ, ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿರ್ತಾರೆ. ಅವರು ಕೇಳ್ಕೊಳ್ಳೋ ಅಭ್ಯಾಸ ಹೇಗಿರುತ್ತೆ ಅವರಿಗೆ, ಗೊತ್ತಾಯ್ತಾ? ಯಾವ ಕರೆಕ್ಟ್, ಇದಾದ್ಮೇಲೆ ಓದ್ತಿದ್ಯಾ, ಮಿಥ್ಯಾತ್ಮಾನ ಖಂಡನ ಹೇಗೆಲ್ಲ ಕೇಳ್ತಾರೆ. ಉಪಾಧಿ ಖಂಡ ಓದ್ತಿದ್ಯಾ, ಅದು ಕೇಳ್ಕೊಳ್ಳೋ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಕ್ಷೇಮ ಇತಿ ವಾಚಿ ಅಲ್ಲಿಗಿರಲಿ. ನಾಳೆ ದಿವಸ ಅದ್ರ ಮುಂದಿನ ಮಾತು. ನಾಳೆಗೆ ಮುದವು ಸ ಏಕಃ. ರೈಟ್. ಏನ ಹೊಸ ಪಾಠ ನಾಡಿದ್ದೇನು ಬೇಡ, ಹೊಸದು ಯಾವುದೂ ಇಲ್ಲ. ಈಗ ಇದೊಂದೇ ಕಂಟಿನ್ಯೂ ಮಾಡಿ, ಯಾಕಂದರೆ ಯಾವುದು ತಿನಿಸು ಸರಿ ಇಲ್ಲ. ನಾಡಿದ್ದು ಇದು ಚತುರ್ಸೆ ಬಂದುಬಿಟ್ಟಿರೋದು, ಆಮೇಲೆ ಅಮಾವಾಸ್ಯೆ, ಆಮೇಲೆ ಪಾಡ್ಯ, ಬೆದಿಗೆಯಿಂದ ಶುರು. ಅದು ಹೇಳೋಕ್ಕೆ ಟೈಮ್ ಇದೆ ಏನೂ ಕೂಡ. ಸೊ ಬುಧವಾರ ಪಾಠ ಇರುತ್ತೆ. ಇವೆರಡಕ್ಕಂತೂ ಸಮಸ್ಯೆ ಇಲ್ಲ. ಉಪನಿಷತ್ತು ಇರುತ್ತೆ, ನ್ಯಾಯವಿರಣನೂ ಇರುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಈ ಪ್ರಾಣ